So in the Starlight, lunch 12:30 to 3:30, dinner 7:30 to 10 p.m. Wow, this looks nice. No, really. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇವಾಗ ಸದ್ಯಕ್ಕೆ ಕಾರ್ಡಿಲಿಯಾ ಕ್ರೂಸ್ದು ಸೀರೀಸ್ ನಡೀತಾ ಇದೆ ಅಂತ. ಕಾರ್ಡಿಲಿಯಾ ಕ್ರೂಸ್ ಬಗ್ಗೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ನು ವಿಡಿಯೋಗಳ ಮೂಲಕ ನಾನು ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಬೇರೆ ಬೇರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಬೇರೆ ವಿಡಿಯೋಲಿ ಹೇಳಿದ್ದೀನಿ ಡಿಫ್ರೆಂಟ್ ಫುಡ್ಗೆ ಸೆಕ್ಷನ್ಸ್ ಇದೆ ಅಂತ. ಸೊ ಈಗ ಸದ್ಯಕ್ಕೆ ನಾನು 5th ಫ್ಲೋರಲ್ಲಿ ಇದ್ದೀನಿ. 5th ಫ್ಲೋರಲ್ಲಿ ಇರುವಂಥ ಸ್ಟಾರ್ ಲೈಟ್ ಅನ್ನುವಂಥ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. 12:30 ಇಂದ 3:30, 12:30 3:30 ತನಕ ಲಂಚು. ಈಗ 1:15. ಸೊ ತಡ ಯಾಕೆ, ಒಳಗೆ ಹೋಗೋಣ, ಲಂಚು ಶುರು ಮಾಡಿಬಿಡೋಣ. ಅಷ್ಟರೊಳಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆ ಬೇರೆ ಬೇರೆ ಇದು ಮತ್ತು ಏನು ಇಲ್ಲಿ ಏನು ಸ್ಪೆಷಲು ಎಲ್ಲದನ್ನು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ, ಆಯಿತಾ ನಾನು. ಆ್ಯಂಡ್ ನೀವು ನಿಮಗೇನು ಅನಿಸ್ತು ಏನು ಅನ್ನೋದನ್ನೆಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಲೈಟ್, ಬನ್ನಿ. ಸೊ ಇದು ಸ್ಟಾರ್ಲೈಟ್, ಲಂಚ್ 12:30 to 3:30, ಡಿನ್ನರ್ 7:30 to 10 p.m. ಹೊರಗಡೆನೆ ನೋಟಿಸ್ ಹಾಕಿದ್ದಾರೆ, ಬನ್ನಿ ವೆಲ್ಕಮ್ ಮಾಡಕ್ಕೆ ಹೋಗಿದ್ದಾರೆ. ಥ್ಯಾಂಕ್ ಯು, ಗುಡ್ ಆಫ್ಟರ್ನೂನ್, ನಮಸ್ತೆ. ವಾವ್, ದಿಸ್ ಲುಕ್ಸ್ ನೈಸ್. ನೋಡಿ ಹೇಳಿ, ಸಕ್ಕತ್ತಾಗಿದೆ. ಫುಲ್ ವೈಟ್ ಚೇರ್ಸ್ ಆ್ಯಂಡ್ ವೈಟ್ ಕ್ಲಾತ್ ಆನ್ ಟೇಬಲ್ಸ್. ಲುಕ್ಸ್ ಫುಲ್ ಓಷನ್ ವ್ಯೂ, ಲಕ್ಸೂರಿಯಸ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಕಾರ್ಡಿಲಿಯಾ ಕ್ರೂಸ್ ಇಸ್ ಒನ್ ಆಫ್ ದ ಪ್ರೀಮಿಯಮ್ ಆರ್ ಲಕ್ಸೂರಿಯಸ್ ಕ್ರೂಸ್ ಇಂಡಿಯಾದು. ಕೆಳಗಡೆನೂ ಇದೆ. ಸೂಪರ್. ಫಸ್ಟು ಏನು ಗೊತ್ತಾ, ಫಸ್ಟ್ ಕಾಣಿಸಿದ್ದು ನೋಡಿ, ಟೊಮೆಟೊ ಕೆಚಪ್, ಮೇಯೋ, ಹೇಳಿಲಿ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಫ್ಲೇಕ್ಸ್ ಎಲ್ಲ ಇದೆ. ಈ ಕಡೆಗೆ ಬಂದರೆ ಫುಲ್ ಸ್ಯಾಲಡ್ಸ್ ಇದೆ. ಸ್ಪ್ರೌಟ್ಸ್, ಸ್ಪ್ರೌಟ್ಸ್ ಸಕ್ಕತ್ತ ಕಾಣಿಸ್ತದೆ. ಕ್ಯಾರೆಟು ಅದೇನೋ ಗೊತ್ತಿಲ್ಲ, ನಾನ್ ಜೈನ್ ಸ್ಯಾಲೆಡ್ ಅಂತೆ ಅದು. ಆಲೂ ಪಾಪ್ಟಿಕ್ಕಿ ಚಾಟ್, ಸೂಪರ್ ಚಾಟು ಇದೆ. ಕ್ಯಾರೆಟ್ ಕೋಸಂಬರಿ, ಆ್ಯಲಪಿನೋಸು, ಲೆಟ್ಟೂಸ್ ಮೈ ಫೇವ್ರೆಟ್, ಐಸ್ಬರ್ಗು, ನಿಂಬೆಹಣ್ಣು, ಟೊಮೆಟೊ, ಸೌತೆಕಾಯಿ, ಸಾಕು ನನಗೆ ಸಾರ್ಟೆಡ್. ಇದು ಮಿಂಟ್ ಚಟ್ನಿ, ಟ್ಯಾಮ್ರಿನ್ ಚಟ್ನಿ, ಬಾಲ್ಸಮಿಕ್ ಡ್ರೆಸ್ಸಿಂಗು, ತಾಹಿನಿ ವಿನಿಯಗ್ರೆಟು, ಮಿಕ್ಸ್ ಪಿಕಲು ಎಲ್ಲ ನೀಟಾಗಿ ಲೇಬಲ್ ಮಾಡಿದ್ದಾರೆ. ಸೊ ದೆರ್ ಇಸ್ ನೋ ಕನ್ಫ್ಯೂಷನ್. ಗುಡ್. ಕರ್ಡ್ ರೈಸ್ ಇದೆ ಇಲ್ಲಿ, ಕರ್ಡ್ ರೈಸು, ಪಾಪಡು, ಮಿನಿ ಬನ್ಸು, ಸೂಪರ್. ನೋಡಿ ಬಾಯಲ್ಲಿ ಬರ್ತದೆ. ಪನ್ನೀರ್ ಅಮೃತ್ಸರಿ, ಸ್ಟೀಮ್ಡ್ ರೈಸ್. ಓಪನ್ ಮಾಡಿ ತೋರಿಸ್ಬೇಕಾ? ಸ್ಟೀಮ್ಡ್ ರೈಸ್, ನೈಸ್. ಲಸೂನಿ ದಾಲ್ ತಡ್ಕ, ಲಸೂನಿ ದಾಲ್ ತಡ್ಕ, ಪಾಲಕ್ ಪನ್ನೀರ್ ಇದೆ, ಸೂಪರ್. ಪನ್ನೀರ್ ಡಿಶಸ್ ಎರಡಿದೆ. ಪಿಂಡಿ ಚೋಲೆ, ಪಿಂಡಿ ಚೋಲೆ ಐ ಥಿಂಕ್ ಪಂಜಾಬಿ ಡಿಶ್ ಅನ್ಸುತ್ತಲ್ಲ, ತುಂಬ ಫೇಮಸ್ ಪಂಜಾಬಿ ಡಿಶ್ ಅದು. ಸಬ್ಜಿ ಮಿರ್ಚ್ ಮಸಾಲ, ಸಾಕಷ್ಟು ವೆಜಿಟೇಬಲ್ಸ್ ಇದೆ ಇದರಲ್ಲಿ. ಹಿಂಗ್ ಧನಿಯಾಕ ಚಟ್ಪಟ ಆಲೂ, ಆಮೇಲೆ ಹಾಟ್ ಗಾರ್ಲಿಕ್ ವೆಜಿಟೇಬಲ್ ಇದೆ, ಮತ್ತು ವೆಜಿಟೇಬಲ್ ಹಕ್ಕಾ ನೂಡಲ್ಸ್ ಇದೆ. ಗುಡ್. ನೋಡಿ ಇಲ್ಲಿ ಈ ಕಡೆಯಿಂದ ಬಂದರೆ ಯು ಹ್ಯಾವ್ ಜೈನ್ ಫುಡ್, ಜೈನ್ ಫುಡ್ಡು ಇದೆ. ಅಸಾರ್ಟೆಡ್ ಇಂಡಿಯನ್ ಬ್ರೆಡ್ಸು, ಉದ್ದಕ್ಕಿದೆ ಫುಲ್ಲು. ದಾಲ್ ತಡ್ಕ, ಪನ್ನೀರ್, ಇದೆಲ್ಲ ಮತ್ತೆ ಜೈನ್ ಆಪ್ಷನ್ಸಲ್ಲಿದೆ. ಸೇಮು ಬಟ್ ಜೈನ್ ಆಪ್ಷನಲ್ಲಿದೆ, ವಿಚ್ ಇಸ್ ವೆರಿ ವೆರಿ ಗುಡ್. ಜೈನ್ ಆಪ್ಷನ್ ಅಂದರೆ ಬೇಸಿಕ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲದೆ ಮಾಡಿರೋವಂಥದ್ದು. ನಿಮಗೆ ನೂಡಲ್ಸ್ ಜೊತೆ ಹಾಟ್ ಗಾರ್ಲಿಕ್ ಸಾಸು, ಇಲ್ಲಿ ಗಾರ್ಲಿಕ್ ಹಾಕಿರೋದ್ರಿಂದ ಹಾಟ್ ಚಿಲ್ಲಿ ಸಾಸ್. ಸೂಪರ್. ನಿಂಗೆ ಯಾವ್ದು ಬೇಕು ಇವಾಗ? ನೂಡಲ್ಸ್ ಚನಾ ದಾಲ್ ಹಲ್ವಾ, ಸ್ವೀಟ್ ಡೆಸರ್ಟ್ಗೆ. ಸ್ಟ್ರಾಬೆರಿ ಕಸ್ಟರ್ಡ್, ಓಕೆ. ಬಾಂಬೆ ಹಲ್ವಾ, ಇದು ಅವಾಗ ನಾನು ಚಿಕ್ಕೋಳಿ ಇರುವಾಗ ತಿಂತಿದ್ದು ನಪ್ಕ ಇದು ನನಗೆ. ಕೋಕೋನಟ್ ಕೇಕ್ ಆ್ಯಂಡ್ ಕಟ್ ಫ್ರೂಟ್ಸ್, ಸೂಪರ್. ಅಲ್ಲಿ ಸೂಪ್ ಕಂಡು ನೋಡಿದೆ ನಾನು. ಏನು ಸೂಪ್ ಅಂತ? ಒಂದು ಕ್ರೀಮ್ ಆಫ್ ಓಟ್ಸ್, ಇನ್ನೊಂದು ಟೊಮೆಟೊ ರಸಮ್. ಟೊಮೆಟೊ ರಸಮ್ಮ, ವೆರಿ ಗುಡ್. ಏನು ಸ್ಟಾರ್ಟ್ ಮಾಡೋಣ? ಯೋಚನೆ ಮಾಡೋಣ.
ಕ್ರೀಮ್ ಆಫ್ ಓಟ್ಸ್ ಸೂಪ್ ಇದೆ. ಅದು ಟೊಮ್ಯಾಟೊ ಪೆಪ್ಪರ್ ರಸಮ್. ಓ ಸೂಪರ್. ಹಾಂ, ಅದು ರೈಸ್ಗೆ ತೊಗೊಳ್ತೀನಿ ನಾನು. ಸೂಪ್ ಇದನ್ನು ಟ್ರೈ ಮಾಡೋಣ. ಕ್ರೀಮ್ ಆಫ್ ಓಟ್ಸ್ ಸೂಪ್ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ಇದನ್ನು. ಓ ಓಕೆ, ವೆರಿ ನೈಸ್. ಸೂಪ್ ಲ್ಯಾಡಲ್ ನೋಡಿ ಏನು ಸಖತ್ತಾಗಿದೆ. ಸಾಕಷ್ಟೇ ಬಂತು, ನಂಗೆ ಇಷ್ಟೊಂದು ಬೇಕಾಗಿರಲಿಲ್ಲ. ಹಾಂ, ಸಮುದ್ರನ ನೋಡ್ತಾ ಊಟನ ಮಾಡ್ತಾ ಇದ್ರೆ ಸೂಪರ್. ಓಕೆ, ಸೂಪಿಂದಾನೆ ಶುರು ಮಾಡೋಣ. ಫಸ್ಟು ಕ್ರೀಮ್ ಆಫ್ ಓಟ್ಸ್ ಸೂಪ್. ತರಕಾರಿಗಳು ಹಾಕಿದ್ದಾರೆ ಚೆನ್ನಾಗಿ, ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಕ್ಯಾಪ್ಸಿಕಮ್ಮು, ಎಲ್ಲೋ ಗ್ರೀನು ರೆಡ್ 3 ಕ್ಯಾಪ್ಸಿಕಮ್ ಹಾಕಿದ್ದಾರೆ ಅನ್ಸುತ್ತೆ. ಚೆನ್ನಾಗಿದೆ. ಅಂದರೆ ಓಟ್ಸ್ ಅಂದಾಗ ನಾನು ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಸೂಪ್ ಮಾಡಿದಾಗ ಒಂದು ಸ್ವಲ್ಪ ಎಡೋಟ್ ಆಗೋ ಚಾನ್ಸಸ್ ಇರುತ್ತೆ, ಟೇಸ್ಟಿ ಆಗಿರಲ್ಲ. ಬಟ್ ದಿಸ್ ಇಸ್ ವೆರಿ ನೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಟ್ಸ್ ಅಂತ ಹೇಳಿಲ್ಲ ಅಂದರೆ ಓಟ್ಸ್ ಇದೆ ಅಂತ ಗೊತ್ತೇ ಆಗಲ್ಲ ಇದರಲ್ಲಿ. ಸಖತ್ತಾಗಿದೆ. ಇದು ನನ್ನ ತಟ್ಟೆ, ಇದು ಪ್ರಶಾಂತ್ ತಟ್ಟೆ, ಆಯಿತಾ? ನೋಡಿ ನಂದ್ರಲ್ಲಿ ತರಕಾರಿ ಎಷ್ಟಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಕೆಲವರು ಮೇಲ್ಗಡೆಯಿಂದ ವರ ಪಡ್ಕೊಂಡು ಬಂದಿರ್ತಾರೆ, ಎಷ್ಟು ಜಂಕ್ ತಿಂದರೂ ದಪ್ಪ ಆಗಬಾರ್ದು ಅಂತ. ನನ್ನಂಥವ್ರು ವರ ಪಡ್ಕೊಂಡು ಬಂದಿರ್ತಾರೆ, ಬರೀ ಹೆಸರು ಕೇಳಿದ್ರೆ ದಪ್ಪ ಆಗಬೇಕು ಅಂತ. ಓಕೆ, ಎನಿವೇ ಜೋಕ್ಸ್ ಅಪಾರ್ಟ್. ನಾನು ಏನು ಗೊತ್ತಾ, ಬಟರ್ ಬೇಕು ಅಂದೆ ನಾನು, ಬಿಕಾಸ್ ಬಂದಿತ್ತಲ್ಲ ಒಳಗಡೆ ಐಸ್ಬರ್ಗು ಮತ್ತು ಇದೆಲ್ಲ ಹಾಕ್ಕೊಂಡು ಸ್ಯಾಲಡ್ ಮಾಡ್ಕೊಳ್ಳೋಣ ಆದರೆ ಬಟರ್. ಎಸ್, ಥ್ಯಾಂಕ್ ಯು. ಯಾ, ಸೊ ಬಟರ್ ಬೇಕು ಅಂದಿದ್ದಕ್ಕೆ ನೀವು ಕೇಳಿದ್ರೆ, ವೆಯ್ಟರ್ ಅವ್ರು ಕೇಳಿದ್ರೆ ಅವ್ರು ತಂದು ಕೊಡ್ತಾರೆ ನೀವು ಕೂತಿರೋ ಟೇಬಲಲ್ಲಿ ಅಂದರು. ಸೊ ಹಿಯರ್ ಯು ಗೋ, ಬಂತು ಬಟರು. ಸರಿ ಓಕೆ, ಇದನ್ನು ಏನು ಟೇಸ್ಟ್ ಮಾಡಿ ನೋಡೋ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ಬಟ್ ಬನ್ ಹೇಗಿದೆ ಅಂತ ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಪೂಸ ಅಂತ ಚೆನ್ನಾಗಿದೆ, ವೆರಿ ನೈಸ್. ಇವಾಗ ಹಾಲಪ್ ಕಾಸೆ ಆಗ್ತಿದೆ ಅಲ್ವೇನೋ ಬನ್ ತಿನ್ನಬೇಕು ಅಂತ. ಬನ್ ಚೆನ್ನಾಗಿರುತ್ತೆ. ಇಲ್ಲಿ ಇವರೇನೇನು ಹಾಕೊಂಬಂದಿದ್ದಾರೆ ಗೊತ್ತಾ, ಪನ್ನೀರ್, ತಂದೂರಿ ಪನ್ನೀರ್ ಹಾಕೊಂಬಂದಿದ್ದಾರೆ. ನೋಡೋಣ ಇದ್ರದ್ದೆಲ್ಲ ರುಚಿ ನೋಡ್ಬಿಡ್ತೀನಿ. ಮ್ಯಾರಿನೇಷನ್ ಏನೋ ತುಂಬ ಡಿಫ್ರೆಂಟ್ ಆಗಿದೆ. ಇದು ಏನೋ ಒಂದು ಸ್ಪೈಸ್ ಯೂಸ್ ಮಾಡಿದ್ದಾರೆ, ಅದು ಗೊತ್ತಾಗ್ತಾರೆ ನನಗೆ. ಅಚ್ಚಾರಿ ಪನ್ನೀರ್ ಅದು. ಹಾಂ, ದಟ್ ಮೇಕ್ ಸೆನ್ಸ್ ಆಗಿದ್ರೆ. ಚೆನ್ನಾಗಿದೆ, ಪನ್ನೀರ್ ಚೆನ್ನಾಗಿದೆ. ಕೋಸಂಬರಿ ತಿನ್ನೋಣ. ಕ್ಯಾರೆಟ್ ಕೋಸಂಬರಿಗೆ ಕಡಲೆಬೇಳೆ ಮತ್ತು ಸಾಸಿವೆ ಒಗ್ಗರಣೆ ಹಾಕಿದ್ದಾರೆ. ಚೂರು ನಿಂಬೆಹಣ್ಣು ಹಿಂಡ್ಕೋಬೇಕು. ಇವು ನಿಂಬೆಹಣ್ಣು ತಂದಿದ್ದೀನಿ. ಹಾಗೆ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಅಷ್ಟೊತ್ತಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ ಪ್ಲೀಸ್. ನನ್ನ ಫೇವ್ರೇಟ್ ಇದು. ನಾನು ನಿಮಗೆ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದೆ 5th ಫ್ಲೋರ್ ಸ್ಟಾರ್ ಲೈಟ್ ಯಾಕೆ ಅಂತ. 5th ಫ್ಲೋರು ಪ್ಯೂರ್ ವೆಜಿಟೇರಿಯನ್. ನೀವು ಬೇರೆ 4th ಫ್ಲೋರಿಗೆ ಹೋದರೆ, ಇವಾಗ ಇಲ್ಲಿಂದ ಕೆಳಗೆ ನಾನು ತೋರಿಸಿದ್ನಲ್ಲ ನಿಮಗೆ, ಜನ ಎಲ್ಲ ಕೂತ್ಕೊಂಡಿದ್ದು, ದಟ್ ಇಸ್ 4th ಫ್ಲೋರ್. ಅಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಇಲ್ಲಿ ಮಾತ್ರ ವೆಜಿಟೇರಿಯನ್ ಮತ್ತು ಜೈನ್ ಫುಡ್ ಎರಡೂ 5th ಫ್ಲೋರಲ್ಲಿ ಅವೈಲೇಬಲ್ ಇರುತ್ತೆ. ಯಾಕಂದರೆ ಕೆಲವರಿಗೆ ವೆಜ್ ನಾನ್ ವೆಜ್ ಮಿಕ್ಸ್ ಆಗೋದು ಇಷ್ಟ ಆಗಲ್ಲ. ಸೊ 5th ಫ್ಲೋರಲ್ಲಿ ಪ್ಯೂರ್ ವೆಜಿಟೇರಿಯನ್ ಆ್ಯಂಡ್ ಜೈನ್ ಫುಡ್. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಪ್ರಶಾಂತ್ ಒಂದು ಪಿಟಾ ಬ್ರೆಡ್ ಸ್ಲೈಸ್ ಹಾಕೊಂಬಂದಿದ್ದಾರೆ, ಮತ್ತು ಒಂದು ಪರಾಠನ ಇದು. ಓಕೆ, ನಾನು ಪರಾಠ ತಗೊಳ್ತೀನಿ. ಪರಾಠ ಜೊತೆ ಪಾಲಕ್ ಪನ್ನೀರ್ ಟ್ರೈ ಮಾಡೋಣ. ಆ್ಯಕ್ಚುಲಿ ಪಾಲಕ್ ಪನ್ನೀರ್ ತುಂಬ ಇಷ್ಟ, ಬಟ್ ನಮ್ಮ ಮನೇಲಿ ಜಾಸ್ತಿ ಪಾಲಕ್. ಪ್ಲೀಸ್ 3. ಥ್ಯಾಂಕ್ ಯು. ಪಾಲಕ್ ಪನ್ನೀರ್ ಇಸ್ ಯಮ್. ಏನಂದರೆ ಪನ್ನೀರು ಸಖತ್ ಸಾಫ್ಟಾಗಿ ಫ್ರೆಶ್ ಆಗಿದೆ. ಸೊ ಮೇಯ್ನು ಪನ್ನೀರ್ ಚೆನ್ನಾಗಿರಬೇಕು. ಆವಾಗಲೇ ಪನ್ನೀರ್ ಡಿಶ್ ಚೆನ್ನಾಗಿರುತ್ತೆ ಸದ್ಯ. ಯಮ್ ನೈಸ್ ಇಟ್ ಇಸ್. 4 ಕಿಲೋ ಇರಬೇಕು ಅನ್ಸುತ್ತೆ ನೋಡಿ, ಈ ಥರ ಸುತ್ತಿಟ್ಟಿದ್ದಾರೆ ಕಟ್ಲರೀಸು. ಎಸ್, ನೂಡಲ್ಸ್ ಹಾಕೊಂಬಂದಿದ್ದಾರೆ ವಿತ್ ಏನಿದು ಹಾಟ್ ಗಾರ್ಲಿಕ್ ಸಾಸಾ.
ಅದು ವಿತೌಟ್ ಚಿಲ್ಲಿ ಓಹ್ ಓಕೆ, ಗಾರ್ಲಿಕ್ ಇಲ್ಲದೆ ಹಾಕೊಂಬಂದಿದ್ದಾರೆ ಇವರು. ಗುಡ್. ಜೈನ್ ಫುಡ್ಡೇ ತಿಂತಾರೆ ಆಲ್ಮೋಸ್ಟ್ ಅಲ್ವೇನ್ರಿ? ಈರುಳ್ಳಿ ಇಷ್ಟ, ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಲ್ವಾ? ಹೌದು. ನೂಡಲ್ಸ್ ಜೊತೆ ತಿನ್ನೋಣ. ಓಕೆ, ನನಗೆ ಇದೆರಡರಲ್ಲಿ ಯಾವುದೋ ಒಂದು ಇಷ್ಟ ಆಗಲಿಲ್ಲ. ಅದು ಯಾವುದು ಅಂತ ಗೊತ್ತಾಗಲಿಲ್ಲ ನನಗೆ. ಬರೀ ನೂಡಲ್ಸ್ ತಿನ್ನಲಾ? ನೂಡಲ್ಸ್ ಓಕೆ, ಲೋಕ ನಾರ್ಮಲ್ ಆಗಿದೆ. ನೂಡಲ್ಸ್ ಚೆನ್ನಾಗಿದೆ, ಮೇ ಬಿ ದ ಗ್ರೇವಿ. ಬಟ್ ಎನಿವೆ ನಾನು ಅದನ್ನು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ಬಹುಶಃ ಒಂದು 30-35 ವೆರೈಟಿ ಇದೆಯಾ. ಸೊ ನಿಮ್ಗೆ ಅದು ಇಷ್ಟ ಆಗಲಿಲ್ವಾ ರಿಪೀಟ್ ಮಾಡಬೇಡಿ, ಅಥವಾ ಒಂದು ಚೂರು ಹಾಕ್ಕೊಂಡು ಸುಮ್ಮನೆ ಬಿಟ್ಬಿಡಿ. ಕಾಸಿಗಿಂತ ಹೆಚ್ಚಿನ ಕಜ್ಜಾಯ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಸೊ ನಾವು ಎಷ್ಟು ಕಾಸು ಕೊಟ್ವಿ, ಏನು ಕತೆ ಅದೆಲ್ಲ ರೂಮ್ ಟೂರ್ ಅಂತೀನಿ, ಸಾರಿ, ಕಾರ್ಡಿಲಿಯಾ ಕ್ರೂಸ್ ಟೂರಲ್ಲಿ ನಾನು ಹೇಳಿದ್ದೀನಿ. ಯಾಕಂದರೆ ಒಂದು ಸೀಕ್ರೆಟ್ ಟಿಪ್ ಕೂಡ ಕೊಟ್ಟಿದ್ದೀನಿ, ಹ್ಯಾಕ್ ಹೇಳಿದ್ದೀನಿ, ಹೇಗೆ ಒಳ್ಳೆ ಡೀಲ್ಗೆ ನೀವು ರೂಮ್ ಪಡಿಬಹುದು ಅಂತ. ಸೊ ಸಾಕಷ್ಟು ಜನ ನೋಡಿರ್ಬೋದು, ಸಾಕಷ್ಟು ಜನ ನೋಡಿಲ್ಲದೆ ಇರ್ಬೋದು. ಅದನ್ನು ಪ್ಲೀಸ್ ನೋಡಿ, ಮೇಕ್ ಯೂಸ್ ಆಫ್ ಇಟ್. ಓಕೆ, ನೀವು ನನ್ನ ವೀಡಿಯೋಗಳನ್ನ ನೋಡಿ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹಾಲಿಡೇ ಬಂದ್ರಿ ಅಂದರೆ ನಿಜವಾಗ್ಲೂ ನನಗೆ ಪ್ರಶಾಂತ್ಗೆ ತುಂಬ 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 ಖುಷಿಯಾಗತ್ತೆ, ಜೊತೆನೆಲ್ಲ ಆಲಪ್ಗೂ ಖುಷಿಯಾಗತ್ತೆ ಅಲ್ವೇನೋ? ನೀವೇನು ತಿಂತಾ ಇದೆಯಾ? ನಾನು ಇವಾಗ ಪಿಟಾ ಬ್ರೆಡ್ ಮತ್ತೆ ಇಟ್ಟಿದ್ದೆ, ಡ್ರೈದೊಂದು ಪಲ್ಯ ಆಯ್ತು, ಆಲೂದು ಪಲ್ಯ ತುಂಬಾ ಇಷ್ಟ ಆಯ್ತು ನನಗೆ. ಹೌದಾ? ಗೊತ್ತಾಗಿತ್ತು. ಓಕೆ, ನೆಕ್ಸ್ಟ್ ಆಲೂ ಪಲ್ಯ ಹಾಕೊಂಡು ಬರ್ತೀನಿ. ಆ್ಯಂಡ್ ಇವನೊಂದು ಸ್ವಲ್ಪ ಚೋಲೆ ಹಾಕ್ಕೊಂಡಿದ್ದಾನೆ, ಕೊಡಿಲ್ಲ ನೋಡ ಚೋಲೆ ಹೇಗಿದೆ ಅಂತ. ಪಿಂಡಿ ಚೋಲೆ. ಸೂಪರ್, ನಾನು ತೊಗೊಳ್ತೀನಿ. ಪಿಂಡಿ ಚೋಲೆ ಇಸ್ ಟು ಗುಡ್, ಸಕ್ಕತ್ತಾಗಿದೆ. ಫುಲ್ ಉಪ್ಪು ಖಾರವಾಗಿ ಚಟ್ಪಟಾಗಿ ಸಕ್ಕತ್ತಾಗಿದೆ. ವೆರಿ ನೈಸ್. ಈಗ ನಾನು ಬನ್ನಿಗೆ ಬಟರ್ ಹಾಕ್ಕೊಂಡು, ಲೆಟಿಸ್ ಹಾಕ್ಕೊಂಡು, ಫುಲ್ಲು ಒಳಗಡೆ ತರಕಾರಿ ಇಟ್ಕೊಂಡು ಒಂದು 300-400 ರೂಪಾಯಿ ಕೊಟ್ಟು ತಿನ್ನುವಂಥ ಮಿನಿ ಸಬ್ವೆ ಸ್ಯಾಂಡ್ವಿಚನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಓಕೆ, ಅವ್ರು ಇಷ್ಟು ಬಟರ್ ಹಾಕಲ್ಲ, ನಾನು ಬಟರ್ ಹಾಕ್ಕೊಂಡಿದ್ದೀನಿ ಅಷ್ಟು. ಐಸ್ಬರ್ಗ್ ಏನೇನು ಹಾಕಲಿ ಹೇಳಿಯಪ್ಪ? ಟೊಮೆಟೊ ಹಾಗೆ ತಿಂತೀನಿ ನಾನು. ಆಲಪೆನೋ ನಾನು ತಂದಿದ್ದೀನಿ, ಆಲಪೆನೋ ನೀವು ತೊಗೊಂಡ್ರೆ. ಆಲಪೆನೋ ನಮ್ಮಿಬ್ರಿಗೂ ಫೇವ್ರೇಟ್ ಅದು. ಒಂದು ಆಲಪೆನೋ ಹಾಕಿದ್ದೀನಿ. ಪಾಪಡಿ ಚಾಟ್ ತಿನ್ಬೇಕಲ್ವಾ, ಅದೇನು ಟ್ರೈ ಮಾಡಿಲ್ಲ. ಪಾಪಡಿ ಚಾಟ್ ಚೆನ್ನ. ಒಂದು ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಟೊಮೆಟೋಗೆ ಜಾಗ ಇಲ್ಲ ಇವಾಗ. ಆಯಿತು, ಒಂದು ಟೊಮೆಟೊ ಬೇಕು ಅಂದರೆ ಮೈಯೋ ಕೆಚಪ್ ಎಲ್ಲ. ಪನ್ನೀರ ಬೇಡ 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 ಸಾಕು, ಬೇಡ, ಅದು ಕೋಸಿಂಬ್ರಿ ಬೇಡ ನನಗೆ. ತಂದೂರಿ ಅಚಾರ್ ಪನ್ನೀರ್ ಸಬ್ವೆ ಕರೆಕ್ಟ್. ನಂಗೆ ಇನ್ನೊಂದು ಸ್ವಲ್ಪ ಲೆಟ್ಟೂಸ್ ಹಾಕೋಬೇಕು. ನಾನು ಇನ್ನೊಂದನ್ನು ಬಲವಂತವಾಗಿ ಹಾಕೊಳ್ತಾ ಇದ್ದೀನಿ. ಓಕೆ, ಮಿನಿ ಬರ್ಗರ್ ಏನೋ ಬೇಡ, ಆಮೇಲೆ 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 ಒಂದು ಸ್ವಲ್ಪ ಖಾಲಿ ಆಗಲಿ. ಮಿನಿ ಬರ್ಗರ್. ಉಪ್ಪು ಖಾರ ಎಲ್ಲ ಏನಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಇದು. ಒಂದು ಬೈಟು ನನ್ನನ್ನು ಯು ಕೆ ಕರ್ಕೊಂಡೋಗ್ಬಿಡ್ತು. ಯು ಕೆನಲ್ಲಿ ಗ್ರೆಗ್ಸ್ ಅಲ್ವಾ ಕಂದಾದ, ಗ್ರೆಗ್ಸ್ ಅಂತ ಒಂದು ಜಾಗ ಇತ್ತು. ಅಲ್ಲಿ ಈ ಥರದೇ ಒಂದು ಬುಗೆಟ್ ರೋಲ್ ಅಂತ ಸಿಗ್ತಾಯಿತ್ತು. ನನಗೆ ಪ್ರಶಾಂತ್ಗೆ ತುಂಬ ಇಷ್ಟ ಅದು. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಾಗ ನಮ್ಮ ಅಪ್ಪ ಅಮ್ಮ ಅತ್ತೆಗೆ ತುಂಬ ಚೆನ್ನಾಗಿರುತ್ತೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಕೊಡಿಸಿದ್ವಿ. ಕೊಡಿಸ್ದಾಗ ಒಂದು 3 ಜನದ ಮುಖ ನೋಡಬೇಕಿತ್ತು. ಒಂದು ಬೈಟ್ ತಿಂದ್ಬಿಟ್ಟು ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಏನಿದೆ ಅಂದ್ಬಿಟ್ಟು ಅಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತ ತಿನ್ಲಾರ್ದೆ ಬಿಸಾಕ್ಲಾರ್ದೆ ಮುಖ ಮೂತಿ ನೋಡ್ತಾಯಿದ್ರು. ಆಮೇಲೆ ನೋಡಿ ಗೊತ್ತಾಯ್ತು ನಂಗೆ ಇಷ್ಟ ಆಗಲಿಲ್ಲ ಅಂತ, ಹೋಗ್ಲಿ ಬಿಟ್ಬಿಡಿ ಅಂದ್ವಿ. ಬಟ್ ಒನ್ ಆಫ್ ಮೈ ಫೇವ್ರೇಟ್ ಅದು. ಪ್ರಶಾಂತ್ಗೂ ತುಂಬ ಇಷ್ಟ ಅದು. ಸೊ ಇದು ತಿಂದ ತಕ್ಷಣ ಅದು ಜ್ಞಾಪಕ ಬಂತು. ನಿಮಗೂ ಕೊಡ್ತೀನಿ, ಆಮೇಲೆ ಒಂದು ಬೈಟು ಜ್ಞಾಪಕ ಬರುತ್ತೆ ನಿಮಗೂ ಗ್ರೆಗ್ಸ್. ಓಕೆ, ಸದ್ಯಕ್ಕೆ ನಿಧಾನಕ್ಕೆ ಊಟನ ಎಂಜಾಯ್ ಮಾಡ್ತೀನಿ. ನಾನು ನೆಕ್ಸ್ಟ್ ಏನು ಹಾಕೊಂಬರ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಿ ಕೆಳಗಡೆ ಅದು 4th ಫ್ಲೋರ್, ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ನಾನ್ ವೆಜ್ ಫುಡ್ಡನ್ನು ಸಪ್ರೇಟಾಗಿ ಈ ಕಡೆ ಇಟ್ಟಿದ್ದಾರೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅಲ್ಲಿ ಸಿಗುತ್ತೆ. ಯಾ, ಸೆಪರೇಟ್ ಕೌಂಟರ್ ಫಾರ್ ವೆಜ್ ಆ್ಯಂಡ್ ನಾನ್ ವೆಜ್, ನೋ? ಬಟ್ ಇಟ್ ಇಸ್ ದ ಸೇಮ್ ಫುಡ್. ಹಾಂ, ನಾನ್ ವೆಜ್ ಕರೆಕ್ಟ್.
ಓಕೆ ನನ್ನ ನೋಡಿ ನಾನು ತಿಂದಂಥ ತಟ್ಟೆನೇ ಮತ್ತೆ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಅನ್ನೆಸರಿಯಾಗಿ ತಟ್ಟೆ ಮೇಲೆ ತಟ್ಟೆ ತೊಗೊಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಟೊಮ್ಯಾಟೊ ಪೆಪ್ಪರ್ ರಸಮ್, ಓಹೋ ಬಿಸಿ 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 ಏನೇ ಅಂದರೂ ಹಾಂ ಸಾರು ನಾವು ಕುಡಿತೀವಲ್ಲ ಮಾಮೂಲಿ. ಸೂಪ್ ಸ್ಮೆಲ್ ಬರ್ತಾ ಇದೆ ನೋಡು. ಹೌದಾ, ಸೂಪ್ ಲ್ಯಾಡಲ್ಲೇ ಏನಂದ್ರು ಒಂಥರ ನನಗೆ ನಮ್ಮದು ಅನ್ನ ಸಾರು ಒಂದು ಇದು ಬಿಟ್ರೆ ಬೇರೆ ಏನು ಲೆಕ್ಕಕ್ಕೆ ಬರಲ್ಲ ಅಲ್ವಾ. ಸೂಪರ್ ಕಂಫರ್ಟ್ ಫುಡ್. ಅನ್ನ ಸಾರು, ಒಂದು ಪಲ್ಯ ಬೇಕು ನನಗೆ, ಪ್ರಶಾಂತ್ ಉಪ್ಪಿನಕಾಯಿ ಬೇಕು ಅಲ್ವೇನ್ರಿ. ಆ್ಯಕ್ಚುಲಿ ಆಲಪ್ ನೋಡಿ ಬೇರೆ ಸಾಸ್ ಹಾಕೊಂಬಂದಿದ್ದಾರೆ ನೂಡಲ್ಸ್ ಜೊತೆಗೆ, ಅಂದರೆ ಜೈನ್ ಅಲ್ಲ ಇದು, ವೆಜಿಟೇರಿಯನು ಬಟ್ ನಾಟ್ ಜೈನ್. ಇದು ಸೂಪರ್ ಆಗಿದೆ ನೂಡಲ್ಸ್ ಜೊತೆ ಕಾಂಬಿನೇಷನ್. ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು ಬೆಟರ್ ದೆನ್ ಅದು ಏನು ಹನಿ ಆ್ಯಂಡ್ ಅಲ್ಲ ಹಾಟ್ ಚಿಲ್ಲಿ ಸಾಸ್ಗಿಂತ ಹಾಟ್ ಗಾರ್ಲಿಕ್ ಸಾಸ್ ಸಖತ್ತಾಗಿದೆ. ಇದರಲ್ಲಿ ವೆಜೀಸ್ ನೋಡಿ, ಬ್ರಾಕೊಲಿ, ಗೋಬಿ, ಬೇಬಿ ಕಾರ್ನು, ಜುಕಿನಿ, ಕ್ಯಾಪ್ಸಿಕಮ್ಮು ಎಲ್ಲ ಇದೆ. ಸೊ ಇದು ನೂಡಲ್ಸ್ ಜೊತೆ ಕಾಂಬಿನೇಷನು ಸಖತ್ತಾಗಿದೆ. ವೆರಿ ನೈಸ್. ಸೊ ಅದು ಮೇ ಬಿ ನನಗೆ ಸಾಸ್ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಇದು ಸಖತ್ತಾಗಿದೆ. ಆ್ಯಂಡ್ ನನಗೆ ಪಾಪಡಿ ಚಾಟ್ ತುಂಬ ಇಷ್ಟ ಆಯಿತು. ಚಾಟ್ ಅಂತ ಇರೋದು ಒಂದೇ ಇವಾಗ, ಮೇ ಬಿ ಲಂಚ್ಗೆ ಅಂದರೆ ಏನು ಚಾಟ್ ಅವಶ್ಯಕತೆ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ, ಒಂದು ಚಾಟ್ ಅಷ್ಟೇ ಇರೋದು. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಚಾಟ್ ಇಸ್ ವೆರಿ ವೆರಿ ನೈಸ್. ಪಾಪಡಿ ಚಾಟ್ ಅಂತೆ. ಪಾಪಡಿ ಅಂದರೆ ಪುರಿ, ಆಲೂಗಡ್ಡೆ. ಪುರಿನ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿದೆ. ಇವರು ಸೇವ್ ಪುರಿ ಕೊಡ್ತಾರಲ್ಲ ಪುರಿ, ಆ ಪುರಿ ವಿತ್ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಚಾಟ್ ಮಸಾಲ ಎಲ್ಲ ಹಾಕಿ ಸಫಲ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ಪ್ರಶಾಂತ್ಗೂ ಇಷ್ಟ ಆಯಿತು, ಆಲಪ್ಗೂ ಇಷ್ಟ ಆಯ್ತಿದ್ದಲ್ವಾ. ಸಕ್ಕತ್ತಾಗಿದೆ. ನಾನು ಮಾಡ್ತೀನಿ ಇಲ್ಲಿ ಬಂದಾಗ ಇದಿದ್ರೆ ಡೋಂಟ್ ಮಿಸ್ ಇಟ್. ಹಾಂ ಸೂಪರ್. ಹಿಂಡಿದ್ದೇನು ಚೆನ್ನಾಗಿದೆ ಆಲಪ್ಪು. ಚಟ್ಪಟಿ ಆಲೂನ ಇದು, ದಿನ ಅದು ಜೀರಾ ಆಲೂ. ಅಲ್ಲಿ ಓದಿದೆ ಹೆಸರುಗಳು, ಇಲ್ಲಿ ಬರೋದಕ್ಕೆಲ್ಲ ಮರ್ತೋಗಿದೆ. ಸೊ ನಿಮಗೆ ತೋರಿಸಿದ್ದೀನಿ ಅಲ್ವಾ, ಗೊತ್ತಾಗಿರುತ್ತೆ. ಆಲೂ, ಓಕೆ, ಆಲೂಗಡ್ಡೆ ಅಷ್ಟೇ ಬೇಸಿಕ್ಲಿ. ಚೆನ್ನಾಗಿ ಆಲೂಗಡ್ಡೆನ ಫ್ರೈ ಮಾಡಿದ್ದಾರೆ, ಬೇಯಿಸಿಲ್ಲ, ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಬಟ್ ಇದು ಡ್ರೈ ಗ್ರೇವಿ ಅಲ್ಲ, ಇದು ಡ್ರೈ. ಚೆನ್ನಾಗಿದೆ. ಸೋಂಪು ಹಾಕಿದ್ದಾರೆ, ಇದಕ್ಕೆ ಸೋಂಪು ಹಾಕಿದ್ದಾರೆ. ಈ ಸೋಂಪು ಓಮ್ ಕಾಳು ಎಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ ಗ್ಯಾಸ್ ಹೊಡಿಲಿ ಅಂತ, ಆಲೂಗಡ್ಡೆ ಗ್ಯಾಸ್ ಅಂತಾರಲ್ವ ಅದು ಹೊಡಿಲಿ ಅಂತ ಹಾಕ್ತಾರೆ. ಅಲ್ಲಿ ಮೊಸರನ್ನ ಆಯಿತು, ಬರೀ ಮೊಸರು ಇಟ್ಟಿರಲಿಲ್ಲ. ಸೊ ನಾನು ಕೇಳಿದೆ ನಂಗೆ ಬರೀ ಮೊಸರು ಬೇಕು ಅಂತ. ಇಲ್ಲಿ ನೋಡಿ 1 ಕಪ್ ಮೊಸರು ತಂದುಕೊಟ್ರು. ಸೊ ವಿಚ್ ಇಸ್ ಗುಡ್, ಕೇಳಿದ್ರೆ ತಂದು ಕೊಡ್ತಾರೆ ಅಲ್ವಾ. ಎಲ್ಲ ಡೆಸರ್ಟ್ನ ತೊಗೊಂಡು ಬಂದುಬಿಟ್ಟಿದ್ದಾರೆ ಪ್ರಶಾಂತು. ಟ್ರೈ ಮಾಡು ಅಂತಿದ್ದಾರೆ. ಸೊ ಹಾಗಾಗಿ ಒಂದು ಚುಚ್ಚೂರೆ ಟ್ರೈ ಮಾಡ್ತೀನಿ. ಇದು ಸ್ಟ್ರಾಬೆರಿ ಕಸ್ಟರ್ಡ್ ಅಲ್ವಾ. ಏನಿದು ಬ್ರೆಡ್ಡಾ? ಮಧ್ಯದಲ್ಲಿರೋದೇನೋ ಬ್ರೌನ್ ಬ್ರೆಡ್ ಥರ ಕಾಣಿಸ್ತಿದೆ. ನೋಡೋಕ್ಕೂ ತಿನ್ನೋಕ್ಕೂ ಸಂಬಂಧನೇ ಇಲ್ಲ ಇದು. ಆ್ಯಕ್ಚುಲಿ ಇದು ನೋಡಿ ನಾನು ಖಂಡಿತವಾಗ್ಲೂ ತಿನ್ನಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಆಯ್ತಾ. ಫಸ್ಟ್ ಆಫ್ ಆಲ್ ನನಗೆ ಸ್ಟ್ರಾಬೆರಿ ಅಷ್ಟಕ್ಕಷ್ಟೇ, ಅಂದರೆ ಫ್ರೆಶ್ ಸ್ಟ್ರಾಬೆರೀಸ್ ಇಷ್ಟ. ಬಟ್ ಸ್ಟ್ರಾಬೆರಿ ಐಸ್ ಕ್ರೀಮಲ್ಲಿ, ಸ್ಟ್ರಾಬೆರಿ ಜ್ಯೂಸಲ್ಲಿ ಇದೆಲ್ಲ ತುಂಬ ಕಡಿಮೆ. ಸೊ ನನ್ನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ, ಫುಲ್ಲು ಹಟ್ಟೆ ಹೊಡ್ಕೊಂಡು ಆರಾಮಾಗಿ ಮಜಾ ಮಾಡಿಕೊಂಡು ಊಟ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಶಿಪ್ ಇನ್ನು ಸೇಲ್ ಮಾಡೋಕ್ಕೆ ಸ್ಟಾರ್ಟೇ ಆಗಿಲ್ಲ. ಸೊ ನೀವು ಬರ್ತಿದ್ದ ಹಾಗೇನೆ ನಿಮಗೆ ನಾವು ತೊಗೊಂಡಿರೋದು 2 nights 3 days ಪ್ಯಾಕೇಜ್ ಇದು. ಓಕೆ, 2 nights 3 days ಮುಂಬೈ, ಐಸಿ ಮುಂಬೈ. ಸೊ ನಿಮಗೆ ನೀವು ಬೆಳಗ್ಗೆ ನಾವು ಬಂದಿದ್ದು 12 ಗಂಟೆ ಆಗಿತ್ತಾ, 12 ಗಂಟೆ ಆಗಿತ್ತು ಅನ್ಸುತ್ತೆ, 11:30 12 ಗಂಟೆಗೆ ಬಂದು ಚೆಕ್ ಇನ್ ಆಗ್ಬಿಟ್ವಿ. ಡೈರೆಕ್ಟ್ ಆಗಿ ಆನ್ಲೈನಲ್ಲಿ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡ್ಬಿಟ್ಟಿದ್ವಿ. ಸೊ ಸೀದಾ ಬಂದ್ವಿ, ಚೆಕ್ ಇನ್ ಆಗ್ಬಿಟ್ವಿ. ಚೆಕ್ ಇನ್ ಪ್ರಾಸೆಸ್ ತುಂಬ ಸ್ಮೂತ್ ಆಗಿತ್ತು. ಸೊ ಚೆಕ್ ಇನ್ ಆಗ್ಬಿಟ್ವಿ. ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಊಟ ಸ್ಟಾರ್ಟ್ ಆಗೋಯ್ತು. 12:30ಗೆ ಊಟ ಸ್ಟಾರ್ಟು. ಸೊ ಆರಾಮಾಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ಊಟ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಬೇಗ ಬಂದು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಬರೋ ಹಾಗೆ ಪ್ಲಾನ್ ಮಾಡ್ಕೋಬಹುದು. ಓಕೆನಾ. ಸೊ ಸ್ಟ್ರಾಬೆರಿ, ಕಮಿಂಗ್ ಬ್ಯಾಕ್ ಟು ಸ್ಟ್ರಾಬೆರಿ ಕಸ್ಟರ್ಡ್. ನನಗೆ ಇದನ್ನ ನೋಡಿ ಹಂಗೇನೋ ಇದು ಇಷ್ಟ ಆಗಲ್ಲ ಅನ್ಸುತ್ತೆ, ಬೇಡ ಅಂತ ಅನ್ಕೊಂಡಿದ್ದೆ. ಡ್ರೆಸ್ಸಿಗೆ ಮ್ಯಾಚಿಂಗು ಸಖತ್ತಾಗಿದೆ. ನನಗೆ ಆ್ಯಕ್ಚುಲಿ ಏನಂತ ಗೊತ್ತಾಗ್ತಲ್ಲ ಇದ್ರದ್ದು. ತುಂಬ ಚೆನ್ನಾಗಿ. ಇದು ಏನು ಗೊತ್ತಾ, ಬಾಯಲ್ಲಿ ಹಾಕೊಂಡ್ರೆ ಮೆಲ್ಟ್ ಆಗ್ಬಿಡ್ತದೆ. ಇದು ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ. ಬ್ರೆಡ್ ಅನ್ಕೊಂಡೆ ನಾನು, ಬಟ್ ಇಟ್ಸ್ ನಾಟ್ ಬ್ರೆಡ್ ಆಲ್ಸೋ.
ಏನೋ ಗೊತ್ತಾಗ್ತಿಲ್ಲ ಪ್ರಶಾಂತ್, ನೀವೇ ತಿಂದು ಹೇಳಬೇಕು. ಮಾತ್ರ ಸೂಪರ್ ಆಗಿದೆ. ನಾನು ಇದು ಇವಾಗ ಅವ್ರು ಉಳಿಸ್ಬಿಟ್ಟು ನಾನು ಇನ್ನೊಂಚೂರು ಹಾಕೊಂಡು ಬರ್ತೀನಿ. ನಾನು ಬೇಡ ಅಂದ್ಕೊಂಡಿದ್ದನ್ನು ಹಾಕೊಂಡು ಬರ್ತೀನಿ. ಇದು ನಾನು ಟೇಸ್ಟ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಈಗ ಇದು ನೀವು ಟೇಸ್ಟ್ ಮಾಡಿ. ಓಕೆ, ಇದು ಪ್ರಶಾಂತಕ್ಕೆ ಟೇಸ್ಟ್ ಮಾಡಕ್ಕೆ ಬಿಟ್ಟಿದ್ದೀನಿ. ಕೋಕೋನಟ್ ಕೇಕು ಅಷ್ಟೇ 1 ಬೈಟ್ ತೊಗೊಳ್ತೀನಿ. ಕೋಕೋನಟ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೌದು, ಆ್ಯಂಡ್ ಸೈಜ್ ಚೆನ್ನಾಗಿದೆ. ಇದು ಪರ್ಫೆಕ್ಟ್ ಆಗಿದೆ, ಪುಟ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ. ಹೇಳಮ್ಮ. ಕೋಕೋನಟ್ ಕೇಕ್ ಇಷ್ಟ ಆಗಲ್ಲ, ಬಟ್ ಅದ್ರ ಮೇಲೆ ಒಂದು ಹಾಕಿರ್ತಾರೆ ನೋಡಿ, ಅದು ಇಷ್ಟ ಆಗುತ್ತೆ. ಚಾಕ್ಲೇಟ್ ಇಷ್ಟ ಆಗದಂತೆ ನೋಡಿ. ಬಟ್ ನಾನು ಕೋಕೋನಟ್ ನನಗೆ ಅಂದ್ಬಿಟ್ಟು ಹಿಂಗೆ ಅಂದೆ, ಮುರಿದ ತಕ್ಷಣ ಟುಸುಕ್ ಅಂತ ಬಂದ್ಬಿಡ್ತು. ಏನಿಲ್ಲ, ಫ್ರೆಶ್ ಕ್ರೀಮ್ ಮೇಲೆ ತುಂಬಾ ಗ್ರೇಟ್ ಕೋಕೋನಟ್ ರುಚಿ ಅಷ್ಟೇ. ದಿಸ್ ಆಲ್ಸೋ ಟೂ ಗುಡ್. ತುಂಬ ಚೆನ್ನಾಗಿ ತಿನ್ನೋಡು. ನಿಂಗೂ ಇಷ್ಟ ಆಗುತ್ತೆ. ನನಗೂ ಕೋಕೋನಟ್ ಇಷ್ಟ ಇಲ್ಲ, ಬಟ್ ಸೂಪರ್ ಆಗಿದೆ. ಚೆನ್ನಾಗಲ್ಲ. ಇತ್ತು ಸ್ಟ್ರಾಬೆರಿ ಮೂಸು, ಅಯ್ಯೋ ಕಸ್ಟರ್ಡ್ ಮೂಸ್ ಅನ್ನೋ ಥರನೇ ಅನಿಸ್ತಿದೆ ನಂಗಿದು. ನಿಂಗೆ ಇಷ್ಟ ಆಗ್ಲಿಲ್ವಾ? ಅದು ಮೇ ಬಿ ಇತ್ತಿಂದು ಅದು ತಿಂದ್ರೆ ಹಂಗ ಇರುತ್ತೇನೋ. ಸಿರಪ್ಪ ಇಲ್ಲ, ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ವೆರಿ ನೈಸ್. ಸೆಕೆಂಡು ಸಕ್ಕತ್ತಾಗಿದೆ. ಇದು ನಾನು ಬೇಡ ಅಂದೆ, ಒಂದು ಖಾಲಿ ಮಾಡ್ಬಿಟ್ಟೆ. ನೋಡು, ಸೂಪರ್ ಆಗಿದೆ. ನೈಸ್ ನೈಸ್. ಫಸ್ಟ್ ಟೈಮ್ ಕೋಕೋನಟ್ದು ಸ್ವೀಟ್ ಇಷ್ಟ ಆಗ್ತಿರೋದು ನನಗೆ. ಅಂದರೆ ಸಾಮಾನ್ಯವಾಗಿ ಕುಕ್ಕೀಸು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕೋಕೋನಾಕ ಅಂತ ಒಂದು ಬರ್ತಾ ಇತ್ತು ಚಾಕ್ಲೇಟು. ಆಮೇಲೆ ಏನೋ ಕೋಕೋ ಪಂಚ್ ಅಂತ, ಯಪ್ಪ ಯಾವುದು ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಇದು ನಿಜವಾಗ್ಲೂ ಲೈಟು ಸ್ವೀಟ್ ಕಡಿಮೆ, ಸಖತ್ ಫ್ರೆಶ್ ಆಗಿದೆ. ಸ್ಪಾಂಜಿ ಆಗಿ ಬಾಯಿ ಹಾಕೊಂಡಿದ ತಕ್ಷಣ ಕರ್ಗೋಗ್ತದೆ. ಏನು ಗೊತ್ತಾ, ಇಲ್ಲಿ ದೊಡ್ಡ ಗ್ರೂಪ್ ಆಗಿ ಬಂದರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ಸುತ್ತೆ. ಟೈ ಅಂತ ಹೊಟ್ಟೋಗ್ಬಿಡುತ್ತೆ ಅನ್ಸುತ್ತೆ. ಬಟ್ ಮಜಾ ಇರುತ್ತೆ ದೊಡ್ಡ ದೊಡ್ಡ ಗ್ರೂಪ್ ಅಂದರೆ. ನಾವು 3 ಜನಕ್ಕೆ ಏನು ಕಡಿಮೆ ಇಲ್ಲ. ನಾವು 3 ಜನ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀವಿ. ಬಟ್ ಹೇಳಿದೆ, ನೀವೇನಾದರೂ ಫ್ರೆಂಡ್ಸ್ ಎಲ್ಲಾದರೂ ಹೊರಗಬೇಕು, ಫ್ಯಾಮಿಲಿ ಎಲ್ಲಾದರೂ ಹೋಗಬೇಕು ಅಂದರೆ ಇಲ್ಲಿಗೆ ಬರೋದಕ್ಕೆ ಸಕ್ಕತ್ತಾಗಿರುತ್ತೆ. ಒಟ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಅದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದು ಒಂದು ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇದು ನಂದು ಚೆನ್ನಾಗಿದೆಲ್ಲ ಅಸಾರ್ಟೆಡ್. ಅದು ನಂದು, ಇದು ಇವ್ರದ್ದು. ಚೆನ್ನಾದಲ್ಲ ಹಲ್ವಾ. ನಾವು ಒಬ್ಬಟ್ಟು ಹೂರ್ಣ ಮಾಡ್ತೀವಲ್ಲ, ಒಬ್ಬಟ್ಟು ಹೂರ್ಣ. ಹೌದಾ? ಅದೇ ಕಡಲೆಬೇಳೆ. ಆ್ಯಕ್ಚುಲಿ ಇದು ಕಡಲೆಬೇಳೆ ಹಲ್ವಾ ಅಂತ. ಚೆನ್ನಾಗಿದೆಯಾ? ಸಗದಿದೆಯಾ? ಓ ನೈಸ್. ನಿಮ್ದಾಯ್ತಾ ಸರ್ ಊಟ? ಸಾಕಾಯ್ತಾ? ಚೆನ್ನಾಗಿತ್ತಾ? ಸೂಪರಾ? ಇಲ್ಲಿ ಪ್ರಶಾಂತ್ಗೆ ಒಂದು ಬಂದು ತಂದಿದ್ದೀನಿ ರೆಡಿ ಮಾಡ್ಕೊಡೋಕ್ಕೆ. ಒಂದು ಸ್ವಲ್ಪ ಮೊಸರನ್ನ, ಸ್ವಲ್ಪ ಅನ್ನ ಸಾರು, ಮತ್ತೆ ಒಂಚೂರು ದಾಲ್. ಪ್ರಶಾಂತ್ ನೋಡಿ ಕೋಕ್ ಕುಡಿತಿದ್ದಾರೆ. ಕೋಕ್. ಕಾಫಿ ಬೇಕಾಗಿತ್ತಲ್ವ ಪಾಪ ಆ್ಯಕ್ಚುಲಿ. ಅಬ್ಬಾ, ಊಟ 1 ಸೆಕೆಂಡ್ ಡೋಸ್ ಆಗೋಯ್ತು ನನಗೆ. ಅಲ್ಲಿ ನೋಡಿ, ನಾನೇ ನೋಡಿದ್ದು ಯಾರು ಇದು. 1 ಸೆಕೆಂಡ್ ಡೋಸ್ ಹೊಡಿತು. ಇನ್ನೂ ಹೇಳ್ತಾ ಇದ್ದೆ ನಾನು. ಊಟ ಮುಗೀತು. ಸೂಪರ್ ಆಗಿತ್ತು, ಸಕ್ಕತ್ತಾಗಿತ್ತು. ಒಂದು 30-35 ವೆರೈಟಿ ಇನ್ಕ್ಲೂಡಿಂಗ್ ಸ್ವೀಟ್ಸು ಎಲ್ಲ ಸೇರಿ ತುಂಬ ಚೆನ್ನಾಗಿತ್ತು. ನಾವು ತಿಂದಿದ್ದು ಸ್ಟಾರ್ ಲೈಟ್ 5th ಫ್ಲೋರ್. ನಾನು ನಿಮ್ಗೆ ಹೇಳಿದ್ದೀನಿ 5th ಫ್ಲೋರಲ್ಲಿ ವೆಜಿಟೇರಿಯನ್ನು ಮತ್ತು ಜೈನ್ ಫುಡ್ಡು, 4th ಫ್ಲೋರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ಫುಡ್ ಕೋರ್ಟಲ್ಲಿ ಕೂಡ ನೀವು ಹೋಗಿಬೇಕಾದ್ರೆ ಊಟನ ಮಾಡಬಹುದು. ಫುಡ್ ಕೋರ್ಟ್ ಬಂದು 10th ಫ್ಲೋರ್. 10th ಫ್ಲೋರಲ್ಲಿ ಫುಡ್ ಕೋರ್ಟು. ಅಲ್ಲಿ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಊಟ, ಇಲ್ಲಿ 12:15 ಸ್ಟಾರ್ಟ್ ಆಗುತ್ತೆ. ಅಷ್ಟೇ ವ್ಯತ್ಯಾಸ ಆ್ಯಕ್ಚುಲಿ. ಸೊ ಜಾಸ್ತಿ ಆಗ್ಬಿಟ್ಟಿದೆ ಊಟ. ನನಗೆ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಅಂತ ಟೇಸ್ಟ್ ನೋಡೋಷ್ಟೊಳಗೆ ಹೆವಿ ಆಗುತ್ತೆ. ಬಟ್ ನಿಜವಾಗ್ಲೂ ಸೂಪರ್ ಆಗಿತ್ತು. ಸೊ ನಾವು ಕೊಟ್ಟಿರುವಂಥ ಬೆಲೆಗೆ ಈ ಥರ ಲಕ್ಸುರಿಯಸ್ ಆಗಿ ನಮ್ದು ಏನೇನು ಕವರ್ ಆಗುತ್ತೆ ಗೊತ್ತಾ? ಆ್ಯಕ್ಚುಲಿ ಮಧ್ಯಾಹ್ನದ ಊಟ, ಸಾಯಂಕಾಲ ಹೈ ಟೀ, ರಾತ್ರಿ ಡಿನ್ನರ್. ಇದು ಫಸ್ಟ್ ಡೇ. ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟು, ಮಿಡ್ ನೈಟ್ ಸ್ನ್ಯಾಕ್ಸು ಇದೆ. ಮಿಡ್ ನೈಟ್ ಸ್ನ್ಯಾಕ್ಸು, ಹೈ ಟೀ ಎಲ್ಲ ಇದೆ. ಮಿಡ್ ನೈಟ್ ಸ್ನ್ಯಾಕ್ಸು. ಓಕೆ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಹೈ ಟೀ, ರಾತ್ರಿ ಊಟ, ಮತ್ತು ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ. ಇಷ್ಟೂ ನಮ್ಮ ಪ್ಯಾಕೇಜಲ್ಲಿ ಕವರ್ ಆಗುತ್ತೆ. ಇಷ್ಟು ಫುಡ್ಡು. ಆ್ಯಂಡ್ ಜೊತೆಗೆ ನಿಮಗೆ ಆಲ್ ಟೈಮ್ 24/7 ಕಾಫಿ ಟೀ ಸಿಗುತ್ತೆ. ಬಟ್ ನಿಮಗೆ ಕ್ಯಾಪಚಿನೋ ಈ ಥರದ್ದೆಲ್ಲ ಬೇಕು ಅಂದರೆ ಐ ಥಿಂಕ್
ಅದು ಲಿಮಿಟೇಷನ್ ಇರುತ್ತೆ ಅನ್ಸುತ್ತೆ, ಪರ್ಚೇಸ್ ಮಾಡಬೇಕು ಏನೋ ನನಗೆ ಐಡಿಯಾ ಇಲ್ಲ, ಬಟ್ ಇದರ ಸಿಗುತ್ತೆ ಅಂತ ಗೊತ್ತಿದೆ ನನಗೆ. ಆ್ಯಂಡ್ ಹಾಟ್ ಡ್ರಿಂಕ್ಸ್ಗೆ ಬಂದಾಗ ಅಂದರೆ ಲಿಕ್ಕರ್ಗೆ ಬಂದಾಗ ಸೈಲಿಂಗ್ ಸ್ಟಾರ್ಟ್ ಆದಮೇಲೆ ಲಿಕ್ಕರ್ ಸಿಗುತ್ತಂತೆ. ಬಟ್ ಲಿಕ್ಕರ್ ಅದೇ ನಾನು ಹೇಳ್ದಂಗೆ ಸ್ಪೆಸಿಫಿಕ್ ಇದರಲ್ಲಿ ಏನದು ಬಾರ್ಗಳಲ್ಲಿ ಸಿಗುತ್ತೆ ಇವ್ರು ಕೊಡೋವಂಥದ್ದು. ನಿಮಗೇನಾದರೂ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಇತ್ತು ಅಂದರೆ ಪರ್ಚೇಸ್ ಮಾಡಬೇಕು, ದುಡ್ಡು ಕೊಟ್ಬಿಟ್ಟು. ಪರ್ಚೇಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಕಾರ್ಡ್ ಇದೆಯಲ್ಲ, ಈ ಕಾರ್ಡ್ಗೆ ನಾವು ಟಾಪಪ್ ಮಾಡಬೇಕು. ಇಲ್ಲಿ ಡೈರೆಕ್ಟಾಗಿ ನೀವು ಕ್ಯಾಶು ಕೊಡೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲನೂ ನಿಮಗೆ US ಡಾಲರ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು ಈ ಕಾರ್ಡ್ನ ಲೋಡ್ ಮಾಡಿಸಿ ನೀವು ಪೇ ಮಾಡಬೇಕು, ಆ್ಯಂಡ್ US ಡಾಲರ್ಗೆ ಕನ್ವರ್ಟ್ ಆಗಿಯೇ ಬರೋದು. ಸೊ ಒಂದು ಸ್ವಲ್ಪ ನೀವೇನಾದರೂ ಖರ್ಚು ಮಾಡ್ತೀನಿ ಅನ್ನೋದು ಇತ್ತು ಅಂದರೆ ಒಂಚೂರು ಎಕ್ಸ್ಟ್ರಾ ನಿಮ್ಮ ಕಾರ್ಡ್ಗೆ ದುಡ್ಡು ಹಾಕ್ಸಿರ್ಬೇಕು. ಸದ್ಯಕ್ಕೆ ನಾವಂತೂ ₹1 ಹಾಕ್ಸಿಲ್ಲ, ಯಾಕಂದರೆ ಇಲ್ಲಿರೋದೇ ಸಾಕಾಗಿದೆ ಅಂತ ನನ್ನ ಅನಿಸಿಕೆ. ಸೊ ಎಸ್, ಇಷ್ಟು ಇವತ್ತಿನ ವಿಷಯ. ಓಕೆನಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇನಿತ್ತು ಲಂಚಲ್ಲಿ ಬುಫೇನಲ್ಲಿ ಅನ್ನೋದು ಟೋಟಲ್ ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಕಾರ್ಡಿಲಿಯಾ ಕ್ರೂಸ್ದು ಎಲ್ಲ ವೀಡಿಯೋಸ್ನು ಚೆಕ್ ಮಾಡಿ. ಸೊ ನಿಮಗೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಮತ್ತೆ ನಾನು ಹೇಳ್ತಿರ್ತೀನಿ, ರಿಕ್ವೆಸ್ಟು ಪ್ಲೀಸ್ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ, ಆವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿನಾ? ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸೈನ್ ಆಫ್ ಹೇಳುವಂಥ ಟೈಮ್ ಬಂತು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ ಅಂತ ಕೂಡ ನಂಬಿದ್ದೀನಿ. ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.